ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನಲ್ಲಿ ಇರುವ ಪ್ರತಿಯೊಂದು ಸಮುದಾಯಕ್ಕೆ ಆಶ್ರಯ ಯೋಜನೆಯಲ್ಲಿ ನಿವೇಶನ ಹಾಗೂ ಸಮುದಾಯದ ಕಾರ್ಯಚಟುವಟಿಕೆಗಳಿಗೆ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿರುವಂತಹ ನಿವೇಶನಗಳನ್ನು ನೀಡಲು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ ಎಲ್ಲ ಸಮುದಾಯಗಳಿಗೂ ಸಿಎ ನಿವೇಶನಗಳನ್ನು ಮೀಸಲಿಡಲು ತಮ್ಮ ಮನವಿಯನ್ನ ಸ್ವೀಕರಿಸಲಾಗುತ್ತದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ. ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಸಮುದಾಯಗಳ ಮುಖಂಡರುಗಳೊಂದಿಗೆ ಆಯೋಜಿಸಿದಂತಹ ಸಭೆಯಲ್ಲಿ ಮಾತನಾಡಿದರು. ಸಾರ್ವಜನಿಕರಿಗೆ ಅಗತ್ಯವಾದಂತಹ ಸ್ಮಶಾನ ಹಾಗೂ ನಿವೇಶನ, ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ಅಗತ್ಯವಾಗಿರುವಂತಹ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿರುವಂತಹ ನಿವೇಶನಗಳನ್ನು ಹಂಚಿಕೆ ಮಾಡಲು ಅರ್ಜಿ ಸ್ವೀಕರಿಸಲಾಗುತ್ತದೆ. ಹೀಗೆ ಎಲ್ಲ ವರ್ಗಕ್ಕೂ ಎಲ್ಲ ಹಂತದ ಜನರಿಗೂ ಸರ್ಕಾರದ ಸೌಲಭ್ಯವನ್ನ ದೊರಕಿಸಿಕೊಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಪ್ರತಿ ಬಾರಿಯೂ ಜಯಂತಿ ಕಾರ್ಯಕ್ರಮಗಳಲ್ಲಿ ನಿವೇಶನ ಹಾಗೂ ಭೂಮಿ ಕೇಳುವಂತಹ ಸಾಂದರ್ಭಿಕ ಮಾತುಗಳು ಕೇಳಿಬರುತ್ತವೆ. ಆದ್ದರಿಂದ ಸ್ಥಳೀಯ ಕ್ಷೇತ್ರದ ಶಾಸಕರು ಟಿ ರಘುಮೂರ್ತಿ ಅವರ ಸೂಚನೆ ಹಾಗೂ ಸರ್ಕಾರದ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಿನ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿವೇಶನ ನೀಡುವಂತಹ ಮಹತ್ವದ ಕಾರ್ಯ ನಡೆಯುತ್ತದೆ. ಆದ್ದರಿಂದ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಉದ್ದೇಶಕ್ಕೆ ಭೂಮಿ ನಿವೇಶನಕ್ಕಾಗಿ ತಾಲೂಕು ಆಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ತಾಲೂಕು ಹಂತದಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಅರ್ಜಿ ಆಧಾರದ ಮೇಲೆ ನಿವೇಶನ ಹಾಗೂ ಭೂಮಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹಾಗೂ ವಿವಿಧ ಸಮುದಾಯದ ಹಲವು ಮುಖಂಡರುಗಳು ಭಾಗವಹಿಸಿದರು. ಯಾವ ಸಮುದಾಯದಲ್ಲಿ ಜಾಗಗಳಿಲ್ಲ, ಯಾವ ಜನಾಂಗಕ್ಕೆ ಏನು. ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಈಗಾಗಲೇ ಆರಂಭದಲ್ಲಿ ಹೇಳಿದೆ, ಸರ್ಕಾರದ ಮಾನದಂಡಗಳು ಏನಿದೆ ಅಂತೇಳಿ ಎಲ್ಲ ಸವಿವರವಾಗಿ ಹೇಳಿದೆ. ನಮಗೆ ಫಸ್ಟ್ ಪ್ರಪೋಸಲ್ ಬರಬೇಕು. ನಿಮ್ಮಲ್ಲಿ ಒಂದು ಏನಿದೆ ಗೊಂದಲ ಇದೆ, ನಾವು ಮಾರುಕಟ್ಟೆ ದರನ ಕಟ್ಟಿ ತಗೊಳ್ಳೋದಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ಸುಮಾರು ಜನ ಮಾತಾಡಿದ್ರು. ನಮಗೆ ಉಚಿತವಾಗಿ ಕೊಡಬೇಕು ಅಂತೇಳಿ ಮಾತಾಡಿದ್ರು. ಫಸ್ಟ್ ನೀವು ರಿಕ್ವೆಸ್ಟ್ ಕೊಡಿ. ನಾನು ಹೇಳಿದ್ದು ನನ್ನ ಹಂತದಲ್ಲೇ ಫೈನಲ್ ಆಗಬೇಕು ಅಂತಂದ್ರೆ ಈ ಮಾರ್ಗಸೂಚಿ ಪಂಚಾಯಿತಿ ಯಾವುದೇ ಒಂದು ನಿವೇಶನವನ್ನ ನಾನು ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಅಂತಂದ್ರೆ ಈ ಪ್ರೊಸೀಜರ್. ನೀವು ಕೇಳ್ತೀರಿ, ಇಲ್ಲ ಅದರಲ್ಲಿ ರೇಟ್ ಕಡಿಮೆ ಮಾಡಿ, ಇಲ್ಲ ನನಗೆ ಉಚಿತವಾಗಿ ಕೊಡಿ, ಈ ತರ ಪ್ರಪೋಸಲ್ಸ್ ಬಂದಾಗ ಇದನ್ನ ಸರ್ಕಾರ ನಿರ್ಧಾರ ತಗೊಳುತ್ತೆ. ಅದಕ್ಕೆ ಮಾನ್ಯ ಶಾಸಕರಿದ್ದಾರೆ, ಸರ್ಕಾರದ ಹಂತದಲ್ಲಿ ಮಾತಾಡಿ ರೇಟ್ ಕಡಿಮೆ ಮಾಡಿಸೋದು, ಉಚಿತವಾಗಿ ಕೊಡಿಸೋದು, ಅದು ಸರ್ಕಾರದ ಹಂತದಲ್ಲಿ ನಿರ್ಧಾರ ಆಗುತ್ತೆ. ನನ್ನ ಹಂತದಲ್ಲೇ ನಿರ್ಧಾರ ಆಗುತ್ತೆ. ನಿಮಗೆ 15 ದಿವಸದಲ್ಲಿ ಸೈಟ್ ಬೇಕು ಅಂತಂದ್ರೆ ಇದು ಈ ಪ್ರೊಸೀಜರ್. ಹಾಗಾಗಿ ತಾವ್ಯಾರು ಕೂಡ ಅದನ್ನ ಇದರಲ್ಲಿ ಇಟ್ಕೊಳ್ಳೋದು ಬೇಡ. ಫಸ್ಟ್ ಪ್ರಪೋಸಲ್ ಕೊಡಿ. ನನ್ನಲ್ಲಿ ಇರ್ತಕ್ಕಂಥ ಏನು ಅಧಿಕಾರದ ಒಂದು ಮಿತಿ ಏನಿದೆ ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಮೀರಿ ನೀವೇನೀಗ ಡಿಮ್ಯಾಂಡ್ ಇಡ್ತಿದ್ದೀರಿ, ನಮ್ಗೆ ಉಚಿತವಾಗಿಯೇ ಬೇಕು, ಅದು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಿದ್ದೀರಿ, ಅದನ್ನ ನಮ್ಮ ಮೇಲಾಧಿಕಾರಿಗಳಿರ್ಬೋದು ಅಥವಾ ಸರ್ಕಾರದ ಹಂತದಲ್ಲಿರ್ಬೋದು ಅದು ತೀರ್ಮಾನ ಆಗುತ್ತೆ. ಹಾಗಾಗಿ ನಾವು ಯಾರು ಕೂಡ ನಿರಾಶರಾಗದೆ, ನಾನೇನು 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಎ ನಿವೇಶನಗಳು ಇದೆ ಅಂತ ಹೇಳಿದ್ದೇನೆ, ತಾವು ಕೊಡಿ, ಮುಕ್ತವಾಗಿ ಪ್ರಪೋಸಲ್ ಅನ್ನು ಕೊಡಿ. ಒಂದ್ಸಲ ಏನು ಇಟ್ಕೋಬೇಡಿ, ನಮಗೆ ಪ್ರಪೋಸಲ್ ಕೊಡಿ. ನಾನು ಹೇಳಿದ್ದೆ ಫಸ್ಟ್ ಇದು ಒಂದು ಸಂಘ ಅಥವಾ ಸಂಸ್ಥೆ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದ್ರ ಮೂಲಕ ಒಂದು ಪ್ರಪೋಸಲ್ ಕೊಟ್ಟರೆ ನಾವು ಏನು ಕ್ರಮ ವಹಿಸಬೇಕು ಅದನ್ನ ಮಾಡ್ತೀವಿ.
ನಿಮ್ಮ ಅರ್ಜಿನಲ್ಲಿ ಸ್ಪಷ್ಟವಾಗಿರಲಿ ಅಷ್ಟೇ. ಸ್ಥಿತಿಯಲ್ಲಿ ಶಾಸಕರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸೆಷನ್ ಇರೋದ್ರಿಂದ ಈ ಸಭೆಗೆ ಅವರು ಬಂದಿಲ್ಲ. ಶಾಸಕರ ಒಂದು ನೇತೃತ್ವವನ್ನು ಬೆಳಗ್ಗೆ ನನಗೆ ಮುಖಾಂತರ ಒಂದು ಸಭೆ ನಡೆಸಿದಪ್ಪ ಹೋಗುವ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಅವರ ಅನುಪಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. 46 ಒಂದು ಜಯಂತಿಗಳನ್ನು ನಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತೀವಿ. ಪ್ರತಿ ಜಯಂತಿಯಲ್ಲಿ ಸಹ ಎಲ್ಲ ಸಮುದಾಯಗಳ ಒಂದು ಕಲಿಸಬೇಕು. ಎಲ್ಲ ಜಯಂತಿಗಳನ್ನು ಎಲ್ಲ ಸಮುದಾಯಗಳನ್ನ ಕಲಿಸಿದ್ರೆ ಆ ಒಂದು ಸಮುದಾಯಗಳ ಒಂದು ಯಾವ್ಯಾವ ರೀತಿಯಲ್ಲಿ ಆ ಒಂದು ಜಯಂತಿಗಳನ್ನು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಸಣ್ಣ ಸಮುದಾಯಗಳು ಸಹ ಕಲಿತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ನಮ್ಮ ಜನಪ್ರಿಯ ಶಾಸಕರು. ಈಗೇನು ಎಲ್ಲ ಸಮುದಾಯಗಳು ಆ ಜನಪ್ರಿಯ ಒಂದು 46 ಜಯಂತಿಗಳನ್ನು ಆಚರಣೆ ಮಾಡಿ ಪ್ರತಿಯೊಂದು ಜಯಂತಿಯಲ್ಲಿಯೂ ನಮಗೆ ಆಶ್ರಯ ನಮಗೆ ಜಾಗ ಆಗ್ತಕ್ಕಂಥ ಕೇಳ್ತಕ್ಕಂಥ ಒಂದು ಉದಾಹರಣೆಯನ್ನ ನಮ್ಮ ಚಳ್ಳಕೆರೆ ತಾಲೂಕಿನ ಎಲ್ಲ ಸಮುದಾಯವನ್ನು ಕೇಳಿದ್ವಿ. ಆ ರೀತಿಯಾಗಿ ನಮ್ಮ ಶಾಸಕರು ಏನ್ ಮಾಡಿದ್ರು, ಈ ಒಂದು ಸಭೆಯನ್ನು ಕರೆದು ಯಾವ್ಯಾವ ಸಮುದಾಯಗಳು ನಿಮಗೆ ಬೇಡಿಕೆ ನೀಡ್ತವೆ, ಇನ್ನೂ ಯಾವ ಸಮುದಾಯಗಳು ಬಂದಿಲ್ಲ ನನ್ನ ಮನವಿ ಅಧಿಕಾರಿಗಳಲ್ಲಿ. ಬೇರೆ ಸಮುದಾಯಗಳು ಪಾಪ ಇನ್ನ ಸಣ್ಣ ಸಮುದಾಯಕ್ಕೆ ಅವರು ಗೊತ್ತೇ ಇಲ್ಲ. ಇನ್ನೂ ಅಂತ ಬಂದ್ರೆ ಶಾಸಕರ ನೇತೃತ್ವದಲ್ಲಿ ಇನ್ನೊಂದು ಸಭೆ ಕರೆಸಿ ಅವ್ರಿಗೂ ಗೊತ್ತಾಗಲಿ ಎಲ್ಲೆಲ್ಲಿ ಏನೇನು ಅಂತ. 4 ಪಂಚಾಯತ್ ಮತ್ತು ನಗರದಲ್ಲಿ ಯಾರ್ಯಾರು ತಗೊಂಡಿದ್ದಾರೆ, ಯಾರ್ಯಾರು ಇವತ್ತು ಸರ್ಕಾರದ ಸವಲತ್ತುಗಳನ್ನ ಬಳಸ್ಕೊಂಡಿದ್ದಾರೆ, ಉಳಿದಂತರು ಇಳಿದಿದ್ದಂತರು ಬಹಳ ಜನ. ಇನ್ನು 46 ಸಮುದಾಯಗಳಲ್ಲಿ ನಮಗೆ ಬಂದಿರ್ತಕ್ಕಂಥ ಬೆಳವಣಿಗೆಯಷ್ಟು ಸಮುದಾಯಗಳು ಅಷ್ಟೇ ಬಂದಿರೋದು. ಇದೇನು ಸವಲತ್ತುಗಳನ್ನು ತಗೊಂಡಿದ್ದಾರೆ ಅವರನ್ನು ಬಿಟ್ಟು ಹೊರತುಪಡಿಸಿ ನಮ್ಮ ಶಾಸಕರು ಏನಂದ್ರೆ, ಈ ತಾಲೂಕಲ್ಲಿ ಯಾರಿಗೆ ಒಂದು ಸೂರಿಲ್ಲ, ಮನೆ ಇಲ್ಲ ಮತ್ತು ಸ್ಮಶಾನ ಇಲ್ಲ, ಅದು ಫಸ್ಟ್ ಬೇಡಿಕೆ ಅವರು. ಈ ನಮ್ಮ ತಾಲೂಕಲ್ಲಿ ಮೊದಲೇ ಆದ್ಯತೆ ಏನಂದ್ರೆ, ಯಾರಿಗೆ ಒಂದು ಮನೆ ಜಾಗ ಇಲ್ಲ, ಒಂದು ನಿರ್ಗತಿಕ ಆಗಿರ್ತಕ್ಕಂಥ ಭಾವನೆ ಅವ್ರಿಗೆ ಇರಬಾರ್ದು. ಆ ಒಂದು ಯೋಜನೆಗಳನ್ನು ಇಟ್ಕೊಂಡು ಅಧಿಕಾರಿಗಳಿಗೆ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಪಿಡಿಒಗಳನ್ನು ಇಟ್ಕೊಂಡು ತಹಸೀಲ್ದಾರ್ ಇಟ್ಕೊಂಡು ಯಾವ ಗ್ರಾಮದಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಅವನ ಎಕ್ಕಚಿತ್ತು ಏನಿಲ್ಲಪ್ಪ ಅಂದ್ರೆ ಖುಷಿ. ಇವತ್ತು ಇಂಥ ಒಂದು ಸಭೆಯನ್ನು ಮಾಡಿದ್ದಕ್ಕೆ ನಾವು ಶಾಸಕರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ನೀಡಬೇಕಾಗುತ್ತೆ. ಹಾಗಾಗಿ ಈ ಸಭೆಯನ್ನ ಕುರಿತು ತಹಸೀಲ್ದಾರರು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಈಗಾಗಲೇ ಹೇಳಿದರೆ, ಇನ್ನೂ ಶಾಸಕರು ಬಂದಾಗ ಇನ್ನೂ ಯಾರು ಸಮುದಾಯ ಹೊಂದಿಲ್ಲ, ಗೊತ್ತಿಲ್ಲ ಕೆಲವರಿಗೆ. ಈ ಮಾಧ್ಯಮದ ಮಿತ್ರರು ಎಲ್ಲರೂ ಒಂದು ನನ್ನ ಮನವಿ ಏನಂದ್ರೆ, ಇನ್ನೂ ಕೆಲವು ಸಮುದಾಯಗಳು ಬಂದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಹೊರತುಪಡಿಸಿ ಒಂದು ಅಟೆಂಡೆನ್ಸ್ ಅನ್ನು ತಗೊಂಡ್ರಿ, ಯಾವ ಕಮ್ಯುನಿಟಿಯವರು ಬಂದಿದ್ದಾರೆ ನನ್ನ ಮನವಿ. ಒಂದು ಅಟೆಂಡೆನ್ಸ್ ತಗೊಂಡ್ರಿ, ಯಾವ ಕಮ್ಯುನಿಟಿ ಬಂದಿಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ವ್ಯಕ್ತಿಗಳು ಇರ್ತಕ್ಕಂಥ ಬರಕ್ಕಿಂತ ಮುಂಚೆ ನಾನು ಯುವ ಸಾಹೇಬರಿಗೆ ಕೇಳಿದೆ, ಕಮಿಷನರ್ ಸಾಹೇಬರಿಗೆ ಕೇಳಿದೆ. ಈಗ ತಾವು ಸೈಟ್ಗಳ ಬಗ್ಗೆ ಮಾತಾಡ್ತಿದ್ದೀರಾ, CS ಸೈಟ್ಗಳ ಬಗ್ಗೆ. CS ಸೈಟ್ಗಳ ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ. ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದವರು. ಈಗ ಅದು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತಾರೆ. CS ಸೈಟ್ಗಳು ಎಲ್ಲೆಲ್ಲಿ ಅಂತ ನಿಮಗೆ ಮಾಹಿತಿ ಕೊಡ್ತಾರೆ. ಯಾರು ಕಮಿಟಿ ಇವರು ಕೊಡ್ತಾರೆ, ಇವರು ಕೊಡ್ತಾರೆ ಮಾಹಿತಿ. ಕಮಿಷನರು ಇವರು ಕೊಡ್ತಾರೆ. ನೋಡಿದ್ದೀವಿ ಅದರಲ್ಲಿ. ಈಗ ರಾಷ್ಟ್ರದಲ್ಲೇ ಮಾತಾಡ್ಬೇಕಾದ್ರೆ ಶಾಸಕರು ಹೇಳಿದ್ದು ಏನಂದ್ರೆ, ನಗರ ಪ್ರದೇಶದ CS ಸೆಂಟರ್ಗೆ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ಇದಕ್ಕೆ ಮುಖ್ಯವಾಗಿ 4 ಪಂಚಾಯತ್ ಇದ್ದಾವೆ. 4 ಪಂಚಾಯತಿಯಲ್ಲಿ ಅದು ಹೆಸರಿನಲ್ಲಿ ಕಡಿಮೆ ಆಗಿದೆ. ಅದನ್ನ ಅದಕ್ಕಾಗಿ ಅದನ್ನು ನೋಡಿ ಸಾಹೇಬರು ಹೇಳಿದ್ರು. ಮತ್ತೆ ಎಲ್ಲರೂ ಜಮೀನುಗಳ ಬಗ್ಗೆ ಕೇಳಿದ್ರೆ, ರೆವಿನ್ಯೂ ಜಮೀನುಗಳ ಬಗ್ಗೆ ಕೇಳಿದ್ರು. ಅದಕ್ಕೆ ಮಾನದಂಡಗಳು ನಿಮಗೆ ಗೊತ್ತಿದ್ದಂಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಅಲ್ಲಿ ಇರೋ ಜಾನುವಾರುಗಳಿಗೆ ತಕ್ಕಂಗೆ ಡಿ ಕ್ಲಾಸ್ ಲ್ಯಾಂಡ್ ರಿಸರ್ವ್ ಇಟ್ಟು ಎಕ್ಸಸ್ ಲ್ಯಾಂಡ್ ಇದ್ರೆ ಮಾತ್ರ ಬೇರೆಯವರಿಗೆ ಸ್ಯಾಂಕ್ಷನ್ ಮಾಡಕ್ಕೆ ಅವಕಾಶ ಇದೆ. ಇದು ಇನ್ನೊಂದು ಮಾತು ನಿಮಗೆ ಹೇಳಬೇಕು ಅಂದ್ರೆ, ಬಗೆರುಕುಮ್ಮಲ್ಲಿ ಲಾಸ್ಟ್ ಟೈಮ್ ಅನ್ಅಥರೈಸ್ಡ್ ಕಲ್ಟಿವೇಷನ್ಗೆ 11,720 ಅರ್ಜಿಗಳು ಬಂದಿತ್ತು. ಯಾವುದು ಅಕ್ರಮ ಸಕ್ರಮದಲ್ಲಿ ನಮಗೆ ಮಾಡಿಕೊಡ್ರಿ ಅಂತ ಹೇಳಿ ಅಷ್ಟು ಅರ್ಜಿಗಳು ಬಂದಿತ್ತು. ಎಲ್ಲ ಅರ್ಜಿಗಳು ವಜಾಗಿವೆ. 11,700 ಅರ್ಜಿನ ವಜಾಗಿದ್ದಾವೆ. ಕಾರಣ ಏನು? ಅಲ್ಲೆಲ್ಲ ಜಾನುವಾರುಗಳಿಗೆ ತಕ್ಕಂಗೆ ಜಮೀನು ಇಲ್ಲ. ಅದನ್ನು ಲೀಸ್ಟ್ ಇಟ್ಟು ಉಳಿದಿದ್ರೆ ಮಾತ್ರ ನಿಮಗೆ ಜಮೀನು ಕೊಡಬೇಕು ಅಂತ ಇದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ, ಈಗೇನು ಜಮೀನುಗಳು ಕೇಳ್ತಾ ಇದ್ದೀನಿ, ನೀವು ರೆವಿನ್ಯೂ ಜಮೀನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ CS ಸೈಟ್ ಅಂತ ಹೇಳಿ ಮಾತಾಡಿದ್ದೆ ಸರ್.
ನೀವು ಅರ್ಜಿ ಕೊಡ್ತೀರಾ, ನಾನು ಅರ್ಜಿ ತಗೊಂತೀನಿ, ನಿಮಗೆ ಸಮಾಧಾನ ಮಾಡೋದಕ್ಕೆ ನಾನು ಮುಂದೆ ಕಳಿಸ್ಕೊಡ್ತೀನಿ. ಮುಂದೆ ಕಳಿಸ್ಕೊಟ್ಟಾಗ ಅಲ್ಲಿ ಕೇಳ್ತಾರೆ ಜನವರಿಗಳಿಗೆ ಜಮೀನು ಇಷ್ಟಿದೆ ನೀವು ಅಂತ ನನಗೆ ಫಸ್ಟ್ ಕೇಳ್ತಾರೆ. ಆ ಕಂಡೀಷನ್ ಮೇಲೆ ಬಿದ್ದೋಗ್ತದೆ. ಅದಕ್ಕೆ ದಯವಿಟ್ಟು ನೋಡೋಣ, ಕಳಿಸ್ಕೊಡಿ, ನಾನು ಏನಿದಾವೆ ಎಲ್ಲ ಅರ್ಜಿ ಕೊಡಿ. ನೀವು ಫಸ್ಟ್ ಮಾಹಿತಿ ಹೇಳಿ, ಸೀರಿಯಸ್ ಹೇಳಿ ಎಲ್ಲಿದ್ದಾವೆ ಅಂತ ಹೇಳಿ ಕೊಡ್ತಾರೆ ಮಾಹಿತಿ. ಅಲ್ಲಿ ನೀವು ಕೊಡಿ ಸರ್, ಅವರು ಕೊಡ್ತಾರೆ ಸರ್. ಅವರು ಮಾಹಿತಿ ತಗೊಂಡು ಫಸ್ಟ್ ಹೆಜ್ಜೆ ಇದು ಸ್ಟಾರ್ಟ್ ಆದರೂ ಮಾಡೋಣ. ನಾವು ಇಷ್ಟು ನಾವು ಬರೀ ಮಾತಾಡ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ನಾನು ಬಹಳ ಜನ ಮುಖಂಡರು ನಾನು ಹೇಳಿದ್ದೀನಿ ಏನಂತಂದ್ರೆ, ಈ ಜಯಂತಿ ಯಾವಾಗ ಬಂದಿದೆ ಅವತ್ತು ಮಾತ್ರ ಬಂದು ನಮಗೆ ನಿವೇಶನ ಬೇಕು, ಜಮೀನು ಬೇಕು ಅಂತ ಅವ್ರು ಕೇಳ್ತಾರೆ. ಅದಾದ್ಮೇಲೆ ಮುಗಿತು, ನೆಕ್ಸ್ಟ್ ಜಯಂತಿ ಬಂದಾಗ ಮತ್ತೆ ಕೇಳೋದಿಲ್ಲ. ಅದಕ್ಕೆ ಈ ಥರ ಆಗದ್ ಬೇಡ ಅಂತ ಹೇಳಿ ಮೊನ್ನೆ ಶಾಸಕರು ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಫಸ್ಟ್ ಹೆಜ್ಜೆ ಇಟ್ಟಿದ್ದೀವಿ ನಾವು. ಎಲ್ಲರೂ ಸಹಕಾರ ಮಾಡಿ ಮುಂದೆ ಎಲ್ಲರಿಗೂ ಶಾಸಕರಿದ್ದಾರೆ, ಏನೇ ಬರ್ಬೋದು ಮುನ್ಸಿಪಲ್ ಕೊಡಬೇಕು, ಡಿಪ್ಯೂಟಿಸ್ಬೇಕು, ಮುಂದೆ ಶಾಸಕರಿದ್ದಾರೆ, DCM ಇದ್ದಾರೆ, ಮಾತಾಡೋದು ಸರ್ಕಾರ ಇದೆ, ಮಾತಾಡಿ ಏನಿದೆ ಮುಂದೆ ಬಗೆಹರಿಸೋದು. ಅದಕ್ಕೆ ಮತ್ತೊಮ್ಮೆ ನಮಗೆ ಕೇಳ್ಕೊಳ್ಳೋದು, ಎಲ್ಲರೂ ನಮ್ಮ ಕಡೆ ಏನಿದೆ ಪ್ರಪೋಸಲ್ ಕೊಡಿ. ನೀವು ಹೇಳಿದಂಗೆ ಇಷ್ಟು ಮಾಡಿಸ್ಬೇಕು ನಮ್ಮ ಕಡೆ ಪ್ರಪೋಸಲ್ ಕೊಡಿ. ಫಸ್ಟ್ ಸ್ಟಾರ್ಟ್ ಮಾಡೋಣ, ಒಂದು ಏನೇನಾಗುತ್ತೆ ಮುಂದೆ ಸಾಕೋಣ. ಬಂದ್ರೆ ನಿಮಗೆ ಕೊಡೋಣ, ಅದ್ರಾಗ ನಿಮಗೆ ಕೊಡಕಾಯಿ ಕುತ್ಕೊಂಡಿದ್ದೀವಿ ಸದ್ಯಕ್ಕೆ ಮಾಡೋಣ. ಓಕೆ, ಥ್ಯಾಂಕ್ ಯು. ಆಶ್ರಯದಲ್ಲಿ ಯೋಚನೆ ಕೊಡ್ತಾ ಇದ್ದೀವಿ. ಸ್ಮಶಾನ ಎಲ್ಲ ಕಡೆ ಸ್ಮಶಾನ ಆಗಿದ್ದಾವೆ, 4 ಕಡೆ ಮಾತ್ರ ಸ್ಮಶಾನ ಒತ್ತುವರಿ ಆಗಿದೆ. ಅದು ಮಾತ್ರ ಬಿಡಿಸ್ಕೊಂಡಿದೆ, ಎಲ್ಲ ಕಡೆ ಸ್ಮಶಾನ. ಬೇಕಿದ್ರೆ ನಾನು ಮಾಹಿತಿ ಕೊಡ್ತೇನೆ. ಯಾವ್ಯಾವ ಊರಲ್ಲಿ ಯಾವ್ಯಾವ ನಂಬರ್ಗೆ ಸ್ಮಶಾನ ಇದ್ದಾವೆ. ಚಳ್ಳಕೆರೆ ಹೇಳ್ತೀನಿ ಕೇಳಿ ನಿಮಗೆ. ಚಳ್ಳಕೆರೆ ಜನಸಂಖ್ಯೆಗೆ ಅನುಗುಣವಾಗಿ 45 ಎಕರೆ ಸ್ಮಶಾನ ಬೇಕು. ಎಲ್ಲಿ? ಚಳ್ಳಕೆರೆ. ಬಟ್ ಚಳ್ಳಕೆರೆಯಲ್ಲಿ 70 ಎಕರೆ ಸ್ಮಶಾನ ಇದೆ. ಈಗಲೂ ಹೊಸ ಪ್ರಪೋಸಲ್ ಮಾಡೋ ಸ್ಮಶಾನಕ್ಕೆ ನಾವು ಮಾಡಿದ್ವಿ. ಸಮುದಾಯಕ್ಕೆ ಸ್ಮಶಾನ ಹಿಂದೂ ಸ್ಮಶಾನ ಅಂತ ಬಂದು ಸ್ಮಶಾನಕ್ಕೆ ಅಂತ SC/ST ಬೇಕಿದ್ರೆ ಸೇರಿಗೆ ಇರ್ಬೋದು. ನಿಮಗೆ ಏನು ಸಮಸ್ಯೆ ಇದೆ? ಚಳ್ಳಕೆರೆ ಎಲ್ಲ ಕಡೆ ಸ್ಮಶಾನ ಇದೆ, ಪ್ರತಿಯೊಂದು ಸ್ಮಶಾನ ಇದೆ, ಅಫಿಡವಿಟ್ ಆಗಿದೆ, ರೆಕಾರ್ಡ್ ಇದೆ, ಸ್ಮಶಾನ ಇದೆ ಎಲ್ಲ ಕಡೆ. ಇಂಥ ಕಡೆ ಇಲ್ಲ ಅಂತ ಹೇಳ್ತಿದ್ರೆ ನಾವು 2 ಎಕರೆ 3 ಎಕರೆ ಸ್ಮಶಾನಕ್ಕೆ ರಿಸರ್ವ್ ಮಾಡ್ತೇವೆ. ಎಲ್ಲ ಕಡೆ ಇದೆ ಸ್ಮಶಾನ. ಇಂಥ ಕಡೆ ಇಲ್ಲ ಅಂತ ಹೇಳಿ ನಾನು ಮಾಡ್ತೇನೆ ಸ್ಮಶಾನ.